ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿರುವಂತಹ ತನ್ನ ದಾಖಲೆಯ 15ನೇ ಬಜೆಟ್ ಏನಿದೆ, ಈ ಬಜೆಟ್ನಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ಮಹತ್ವದ ಘೋಷಣೆಯನ್ನ ಮಾಡಿದ್ರು. ಅದೇನಪ್ಪ ಆ ಘೋಷಣೆ ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರಿನಲ್ಲಿರುವಂತಹ ರಾಜಕಾಲುವೆಯ ಬಫರ್ ಝೋನ್ ಅನ್ನ ಬಳಕೆ ಮಾಡೋದಕ್ಕೆ ಈ ಯೋಜನೆ ಮೂಲಕವಾಗಿ ಬಿಬಿಎಂಪಿಗೆ ಅನುಮತಿಯನ್ನ ಕೊಟ್ಟಿರುವಂತದ್ದು. ಹಾಗಿದ್ರೆ ಅದು ಏನು ಅನುಮತಿ, ಈ ಬಫರ್ ಝೋನ್ ನಲ್ಲಿ ಏನಪ್ಪ ಮಾಡೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಮೂಡಿರುತ್ತೆ. ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ಕೂಡ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಪೇಜ್ ಅನ್ನ ಇನ್ನೂ ಕೂಡ ಫಾಲೋ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಫಾಲೋ ಮಾಡಿ. ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋ ಕಂಟೆಂಟ್ಗಳು ನಿಮಗೆ ಇಷ್ಟ ಆದರೆ, ಮಾಹಿತಿ ಪೂರ್ಣವಾಗಿದ್ರೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದಕ್ಕೆ ಕಮೆಂಟ್ ಮಾಡಿ. ಸ್ನೇಹಿತರೆ, ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಒಂದು ಕಡೆಯಿಂದ ಸುರಂಗ ಮಾರ್ಗ ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿರುವಂತದ್ದು, ಜೊತೆ ಹೊಸ ಹೊಸ ಫ್ಲೈಓವರ್ಗಳನ್ನ ನಿರ್ಮಾಣ ಮಾಡ್ತಿದೆ. ವೈಟ್ ಟಾಪಿಂಗ್ ರಸ್ತೆಗಳನ್ನ ಮತ್ತಷ್ಟು ವಿಸ್ತರಣೆ ಮಾಡ್ತಾ ಇರುವಂತದ್ದು. ಬೆಂಗಳೂರಿನ ಕಸದ ವಿಲೇವಾರಿಗೆ ಕೂಡ ಸಾಕಷ್ಟು ಕ್ರಮವನ್ನ ವಹಿಸ್ತಾ ಇರುವಂತದ್ದು. ಸೊ ಇದರ ನಡುವೆ ಬೆಂಗಳೂರಿನಲ್ಲಿ ಮತ್ತೊಂದು ಬಹಳ ದೊಡ್ಡ ಮಟ್ಟದ ಯೋಜನೆಗೆ ಬಿಬಿಎಂಪಿ ಸರ್ಕಾರದ ಸೂಚನೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಕೈ ಹಾಕ್ತಾ ಇರುವಂತದ್ದು. ಅದೇನಪ್ಪಾ ಅಂತಂದ್ರೆ, ರಾಜಕಾಲುವೆಯ ಅಕ್ಕಪಕ್ಕದಲ್ಲಿರುವಂತಹ ಬಫರ್ ಝೋನ್ಗಳಿದೆ ಏನಿದಾವೆ, ಆ ಬಫರ್ ಝೋನ್ಗಳಲ್ಲಿ ಒಂದು ಎಸ್ಕೇಪ್ ರೂಟ್ಗಳಂದ್ರೆ ಜನಸ್ನೇಹಿ ಪಥವನ್ನ ನಿರ್ಮಾಣ ಮಾಡೋದಕ್ಕೆ ಬಿಬಿಎಂಪಿ ಇದೀಗ ಮುಂದಾಗ್ತಾ ಇರುವಂತದ್ದು. ಅದೇನಕ್ಕೆ ಬೇಕಪ್ಪ ರಾಜಕಾಲುವೆಯ ಬಫರ್ ಝೋನ್ ನಲ್ಲಿ ಎಸ್ಕೇಪ್ ರೂಟ್ಸ್ ಗಳನ್ನ ಅಥವಾ ಜನಸ್ನೇಹಿ ಪಥವನ್ನ ಏನಕ್ಕೆ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಉಟ್ಕೊಳ್ಳುತ್ತೆ. ಯಾಕೆ ಅಂತಂದ್ರೆ 2019-20 ಅಂದ್ರೆ ಆಫ್ಟರ್ ಕೋವಿಡ್ ನಂತರದಲ್ಲಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಗೊಂದಲ ಮತ್ತೆ ಜನಸಾಮಾನ್ಯ ಸಾರ್ವಜನಿಕರು ಮತ್ತೆ ಬಿಬಿಎಂಪಿ ಅಧಿಕಾರಿಗಳ ನಡುವೆ ನಡೆದಂತಹ ಒಂದು ಯುದ್ಧ ಅಂತಾನೆ ಹೇಳಬಹುದು. ಅದೇನಪ್ಪಾ ಅಂತಂದ್ರೆ, ರಾಜಕಾಲುವೆ ಒತ್ತುವರಿ ತೆರವು ವಿಚಾರ. ಅಂದ್ರೆ ರಾಜಕಾಲುವೆಯ ಬಫರ್ ಝೋನ್ ಸೇರಿದಂತೆ ರಾಜಕಾಲುವೆಯ ಮೇಲೇನೆ ಸಾಕಷ್ಟು ಮಂದಿ ಅಕ್ರಮವಾಗಿ ಕಟ್ಟಡಗಳನ್ನ ಕಟ್ಕೊಂಡಿದ್ರು, ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು. ಸೊ ಅದನ್ನೆಲ್ಲವನ್ನು ಕೂಡ ಬಿಬಿಎಂಪಿ ಈಗಾಗಲೇ ಬಹುಶಃ 95% ಅಧಿಕ ಒತ್ತುವರಿ ತೆರವನ್ನ ಈಗಾಗಲೇ ಮಾಡಿರುವಂತದ್ದು. ಮುಂದಕ್ಕೆ ಇದೇ ರೀತಿಯಾಗಿರುವಂತಹ ಒತ್ತುವರಿ ರಾಜಕಾಲುವೆಯಲ್ಲಿ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ, ಜೊತೆಗೆ ಆ ರಾಜಕಾಲುವೆಯ ಬಫರ್ ಝೋನ್ ನಲ್ಲಿ ಏನು ಜಾಗಗಳು ಹಾಗೆ ಪಾಳು ಬಿದ್ದಿದೆ ಅದನ್ನ ಸಮರ್ಪಕವಾಗಿ ಅಂದ್ರೆ ಒಂದು ಯೂಸ್ಫುಲ್ ಆಗಿ ಯೂಸ್ ಮಾಡೋದಕ್ಕೆ, ಉಪಯೋಗ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಬಿಬಿಎಂಪಿ ಅಧಿಕಾರಿಗಳು ರೆಡಿ ಮಾಡಿರುವಂತದ್ದು. ಈ ಒಂದು ಎಸ್ಕೇಪ್ ರೂಟ್ಗಳನ್ನ ನಿರ್ಮಾಣ ಮಾಡಬೇಕು. ಅಂದ್ರೆ ಎಸ್ಕೇಪ್ ರೂಟ್ಗಳಂದ್ರೆ ಸಹಜವಾಗಿ ಎಲ್ರಿಗೂ ಅರ್ಥ ಆಗೋದಿಲ್ಲ. ಅಂತಂದ್ರೆ ಈ ರಾಜಕಾಲುವೆ ಏನು ಹಾದು ಹೋಗುತ್ತೆ ಅದರ ಅಕ್ಕಪಕ್ಕದಲ್ಲಿ ಒಂದು ಸರ್ವಿಸ್ ರಸ್ತೆಯಲ್ಲಿ, ಸರ್ವಿಸ್ ರೀತಿಯಲ್ಲಿ ಒಂದು ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಅಂದಾಜು 1100 ಕಿಲೋಮೀಟರ್ನಷ್ಟು ರಾಜಕಾಲುವೆ ಜಾಲ ಇದೆ. ಸೊ ಈ ಪೈಕಿ 300 ಕಿಲೋಮೀಟರ್ನಷ್ಟು ಉದ್ದದ ಬಫರ್ ಝೋನ್ ನಲ್ಲಿ ಜನಸ್ನೇಹಿ ಪಥವನ್ನ ಅಂದ್ರೆ ಎಸ್ಕೇಪ್ ರೂಟ್ಸ್ ಗಳನ್ನ ನಿರ್ಮಾಣ ಮಾಡೋದಕ್ಕೆ ಬಿಬಿಎಂಪಿ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡಿರುವಂತದ್ದು. ಇದರಿಂದ ಜನಸಾಮಾನ್ಯರಿಗೆ ಏನಪ್ಪಾ ಲಾಭ, ಜನಸಾಮಾನ್ಯರು ಒತ್ತುವರಿ ಮಾಡ್ಕೋಬಾರ್ದು, ಇವರು ಮಾಡ್ಕೋಬಹುದು ಅನ್ನುವಂತ ಒಂದು ಪ್ರಶ್ನೆ, ಮತ್ತೊಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅಂತಂದ್ರೆ ಈ ರಾಜಕಾಲುವೆ ಅಕ್ಕಪಕ್ಕದಲ್ಲಿರುವಂತಹ ಬಫರ್ ಝೋನ್ಗಳೇನಿದ್ದಾವೆ ಇದು ಅತಿ ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರಿನಲ್ಲಿ ಒತ್ತುವರಿ ಆಗ್ತಾ ಇರುವಂತದ್ದು. ರಿಯಲ್ ಎಸ್ಟೇಟ್ಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಅಥವಾ ಅಲ್ಲಿ ಲೋಕಲ್ ಆಗಿರುವಂತಹ ಕೆಲವೊಂದು ರೌಡಿಗಳು ಎಲ್ಲರೂ ಕೂಡ ಬಫರ್ ಝೋನ್ಗಳನ್ನ ತಮಗೆ ಬೇಕಾಗಿರೋ ರೀತಿಯಲ್ಲಿ ಒತ್ತುವರಿಯನ್ನ ಮಾಡಿಕೊಂಡು ಕಾಂಪೌಂಡ್ಗಳನ್ನು ಹಾಕೊಂಡು ಕಟ್ಟಡಗಳನ್ನು ನಿರ್ಮಾಣ ಮಾಡುವಂಥದ್ದು ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ಗಳನ್ನು ನಿರ್ಮಾಣ ಮಾಡುವಂಥದ್ದು ಅಥವಾ ಮನೆಯನ್ನು ನಿರ್ಮಾಣ ಮಾಡುವಂಥದ್ದು ಒಂದು ಪ್ರವೃತ್ತಿ ಬೆಂಗಳೂರಿನಲ್ಲಿ ಸಹಜವಾಗಿರುವಂಥದ್ದು. ಸೊ ಹೀಗಾಗಿ ಅದಕ್ಕೊಂದು ಬ್ರೇಕ್ ಹಾಕಬೇಕು. ಮತ್ತೆ ಆ ಖಾಲಿ ಬಿದ್ದಿರುವಂಥ ಜಾಗ ಹಾಗೆ ಖಾಲಿ ಬಿದ್ದಿರಬಾರ್ದು. ಅದರಿಂದ ಜನಸಾಮಾನ್ಯರಿಗೆ ಏನಾದರೂ ಉಪಯೋಗ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನಸ್ನೇಹಿ ಪಥವನ್ನ ನಿರ್ಮಾಣ ಮಾಡೋದಕ್ಕೆ ಇದೀಗ ಮುಂದಾಗಿರುವಂಥದ್ದು. ಬರೋಬ್ಬರಿ 300 ಕಿಲೋಮೀಟರ್ನಷ್ಟು ಉದ್ದದ ಈ ಒಂದು ಜನಸ್ನೇಹಿ ಪಥ ಜಾಲವನ್ನ ನಿರ್ಮಾಣ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಬ್ಲೂ ಪ್ರಿಂಟ್ ಅಂದ್ರೆ ಒಂದು ಯೋಜನೆ, ಕಾರ್ಯ ಯೋಜನೆಯನ್ನ ರೂಪಿಸಿಕೊಂಡಿದ್ದಾರೆ. ಇದಕ್ಕಂತ ರಾಜ್ಯ ಸರ್ಕಾರದಿಂದ ಬಿಬಿಎಂಪಿಗೆ 600 ಕೋಟಿ ರೂಪಾಯಿಯನ್ನ ಅನುದಾನವನ್ನು ಕೂಡ ಕೊಡ್ತಿದೆ. ಹಾಗಿದ್ರೆ ಹೇಗಿರುತ್ತೆ ಈ ಜನಸ್ನೇಹಿ ಪಥ, ಇದರಲ್ಲಿ ಏನೇನು ಲಾಭ, ಸಾರ್ವಜನಿಕರಿಗೆ ಇದರಿಂದ ಏನ್ ಲಾಭ ಅನ್ನುವಂಥದ್ದನ್ನು ಕೂಡ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ರಾಜಕಾಲುವೆಯ ಅಕ್ಕಪಕ್ಕದಲ್ಲಿ ಬರುವಂತಹ 2 ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಒಂದು ಲಘು ವಾಹನಗಳಿಗೆ ಓಡಾಡೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಈಗ ಬೆಂಗಳೂರಿನಲ್ಲಿ ಟ್ರಾಫಿಕ್ ಆಗುತ್ತೆ, ಆ ಟ್ರಾಫಿಕ್ ಆಗುವಂತ ಸಮಯದಲ್ಲಿ
ಸ್ಕೂಟ್ರು, ಬೈಕು, ಸೈಕಲ್ಗಳಿಗೆ ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂದ್ರೆ ಅವರು ಆ ಟ್ರಾಫಿಕ್ ಇಂದ ಎಸ್ಕೇಪ್ ಆಗಿ ಅವರಿಗೆ ಹೋಗಬೇಕಾಗಿರುವಂತಹ ಜಾಗಕ್ಕೆ ಸುಲಭವಾಗಿ ತಲುಪೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡುವಂತ ಒಂದು ಮಹತ್ವದ ಯೋಜನೆ. ಕೇವಲ ಲಘು ವಾಹನಗಳಿಗೆ ಮಾತ್ರ ಅಲ್ಲ, ಒಂದು ಸುಂದರವಾಗಿರುವಂತಹ ವಾಕಿಂಗ್ ವೇ ಅಂದ್ರೆ ಕಾಲ್ನಡಿಗೆಯ ಪಥವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ. ಹೀಗಾಗಿ ಜನರಿಗೆ ಓಡಾಡೋದಕ್ಕೆ ಏನು ಬಹಳಷ್ಟು ಸಮಸ್ಯೆ ಆಗ್ತಿದೆ. ಫುಟ್ಪಾತ್ ಇಲ್ಲದೆ ರಸ್ತೆಯಲ್ಲಿ ಓಡಾಡಿ ಸಾಕಷ್ಟು ಅಪಘಾತ ಪ್ರಕರಣಗಳು ಕೂಡ ಬೆಂಗಳೂರಿನಲ್ಲಿ ನಡೀತಾ ಇರುವಂತದ್ದು. ಹೀಗಾಗಿ ಇದಕ್ಕೊಂದು ಬ್ರೇಕ್ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಜನಸ್ನೇಹಿ ಪಥವನ್ನ ನಿರ್ಮಾಣ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಮುಂದಾಗ್ತಾ ಇರುವಂತದ್ದು. ಈ ಲೋಕಸಭಾ ಚುನಾವಣೆಯ ಬಳಿಕ ಅದರ ಕಾಮಗಾರಿಯನ್ನ ಮಾಡೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಒಂದು ಕಾರ್ಯತಂತ್ರವನ್ನ ರೂಪಿಸಿರುವಂತದ್ದು. ಮುಖ್ಯವಾಗಿ ಇದು ಬೆಂಗಳೂರಿನ ಸೆಂಟ್ರಲ್ ಅಂದ್ರೆ ಕೇಂದ್ರ ವಿಭಾಗ, ಒಳಭಾಗದಲ್ಲಿ ಇದರಿಂದ ಯಾವುದೇ ರೀತಿಯಾಗಿರುವಂತಹ ಉಪಯೋಗ ಇರೋದಿಲ್ಲ. ಹೀಗಾಗಿ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ರಾಜಕಾಲುವೆ, ಮುಖ್ಯವಾಗಿ ಮಹದೇವಪುರ, ಬೊಮ್ಮನಹಳ್ಳಿ, ಎಲೆಕ್ಟ್ರಾನಿಕ್ ಸಿಟಿ, ವೈಟ್ಫೀಲ್ಡ್ ಈ ಭಾಗದಲ್ಲಿ ಅತಿ ಹೆಚ್ಚಿನ ಜನಸ್ನೇಹಿ ಪಥವನ್ನು ನಿರ್ಮಾಣ ಮಾಡೋದಕ್ಕೆ ಬಿಬಿಎಂಪಿ ಲೆಕ್ಕಾಚಾರ ಹಾಕೊಂಡಿರುವಂತದ್ದು. ಈ ಕಡೆ ಅತಿ ಹೆಚ್ಚು ಟ್ರಾಫಿಕ್ ಆಗುತ್ತೆ. ಹೀಗಾಗಿ ಎಸ್ಕೇಪ್ ರೂಟ್ಸ್ ಗಳನ್ನ ಅಲ್ಲಿ ನಿರ್ಮಾಣ ಮಾಡಿದ್ರೆ ವಾಹನ ಸವಾರರಿಗೂ ಮತ್ತೆ ಸಾರ್ವಜನಿಕರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ನಿರ್ಧಾರವನ್ನ ಬಿಬಿಎಂಪಿ ಅಧಿಕಾರಿಗಳು ತೆಗೆದುಕೊಂಡಿರುವಂತದ್ದು. ಒಟ್ಟು 300 ಕಿಲೋಮೀಟರ್ ಉದ್ದದ ಈ ಒಂದು ಜನಸ್ನೇಹಿ ಪಥ ಜಾಲಕ್ಕೆ 600 ಕೋಟಿ ರೂಪಾಯಿಯನ್ನ ಕಾಮಗಾರಿ ವೆಚ್ಚವಾಗಿ ಅಂದಾಜು ಮಾಡಿರುವಂತದ್ದು. ಆದಷ್ಟು ಬೇಗ ಈ ಒಂದು ಕಾಮಗಾರಿ ಶುರುವಾಗುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಬಿಬಿಎಂಪಿ ಅಧಿಕಾರಿಗಳು ನಮಗೆ ಕೊಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರೈಡು ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು.